ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೊಳದಾಗಲಿ. ನಾಗ ಸೃಷ್ಟಿ ಲೋಕಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ಪ್ರಾಣಿಯಲ್ಲೂ, ಪ್ರತಿ ಗಿಡ ಮರ ಬಳ್ಳಿಯಲ್ಲೂ ದೈವತ್ವ ಇರುತ್ತೆ. ಅದು ಗ್ರಹತಾರೆ ಇರ್ಬೋದು, ಅಥವಾ ಯಾವುದೇ ಗಿಡ ಮರ ಬಳ್ಳಿ, ನದಿ ಸಾಗರ ಬೆಟ್ಟ ಗುಡ್ಡ ಇರ್ಬೋದು. ಆದರೆ ಕಾಯಿಗಳಲ್ಲಿ ಗರುಡದೇವ, ಗರುಡಮುಖಿ ಎಂಬ ಒಂದು ಕಾಯಿ, ಆ ಕಾಯಿನಲ್ಲಿ ಗರುಡದೇವನ ಒಂದು ಆಕಾರ ಹಾಗೂ ಶಕ್ತಿ ಇರುತ್ತೆ. ಗರುಡಮುಖಿ ಈ ಕಾಯಿ ಗರುಡದೇವನ ಮುಖ ಏನಿದೆ, ಆ ಗರುಡದೇವನ ಮೂತಿ ಅಥವಾ ಕೊಕ್ಕು, ಬಾಯಿ ಏನಿದೆ, ಒಟ್ಟಾರೆ ಗರುಡಮುಖಿ, ಗರುಡದೇವನ ಮುಖ ಇದನ್ನು ಹೋಲುವ ಕಾಯಿ ಇರುತ್ತೆ. ಈ ಕಾಯಿ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಕಾಯಿ ಎಲ್ಲಿ ಸಿಗುತ್ತೆ? ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆಯುರ್ವೇದಿಕ್ ಕಾಯಿಗಳು, ಬೇರುಗಳು, ಸೊಪ್ಪುಗಳು, ಹಾಗೆ ಕೆಲವೊಂದು ಗಿಡಮೂಲಿಕೆಗಳು ಏನು ಸ್ಟೋರ್ ಇರುತ್ತೆ ಗ್ರಂಥಿಗೆ ಅಂಗಡಿ ಅಂತ, ಅಲ್ಲಿ ನಿಮಗೆ ಇದು ಸಿಗುತ್ತೆ. ಅಥವಾ ನಿಮ್ಮದೇ ಅಕ್ಕಪಕ್ಕ ತೋಟ ಅಥವಾ ಕಾಡು, ಬೆಟ್ಟ ಗುಡ್ಡ, ಇಲ್ಲಿ ಕೂಡ ಮರಗಳಿದ್ರೆ ಅಲ್ಲಿ ಬಳ್ಳಿಗಳು, ಮರಗಳು ಅಲ್ಲಿ ಸಿಗುತ್ತೆ. ಇದು ಗರುಡಮುಖಿ ಅಂತ ನಾವು ಕರಿತೀವಿ ಈ ಕಾಯಿಗಳನ್ನು. ಈ ಕಾಯಿಯಿಂದ ವಶೀಕರಣ, ಯಂತ್ರ, ತಂತ್ರ, ಮಂತ್ರ ಇವುಗಳನ್ನು ಇದಕ್ಕೆಲ್ಲ ಉಪಯೋಗಿಸ್ಬೋದು. ವಶೀಕರಣಕ್ಕೆ ಮಂತ್ರವಾದಿಗಳು ಹಾಗೆ ಗುರುಗಳು ಇದನ್ನು ಉಪಯೋಗಿಸ್ತಾರೆ. ವಶೀಕರಣಕ್ಕೆ ಯಾವ ರೀತಿ ಅವರು ಉಪಯೋಗಿಸ್ತಾರಂದರೆ, ಅಮಾವಾಸ್ಯೆ, ಪೌರ್ಣಮಿ, ಒಳ್ಳೆಯ ನಕ್ಷತ್ರಗಳಿರುವ ಕಾಲಮಾನಗಳಲ್ಲಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಗರುಡಮುಖಿ ಈ ಕಾಯಿಗಳಿಗೆ ಅವರು ಇಟ್ಕೋತಾರೆ. ಸಮಯ ಬಂದಾಗ, ಅಂದರೆ ಯಾರಾದರೂ ಭಕ್ತರು ಬಂದಾಗ ಅವರಿಗೆ ಅದನ್ನು ದಯಪಾಲಿಸ್ತಾರೆ. ಇದು ಯಂತ್ರ, ತಂತ್ರ, ಮಂತ್ರದಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಇದು ಅಭಿವೃದ್ಧಿಗೆ ಉಪಯೋಗಿಸ್ತಾರೆ. ಇದನ್ನು ಹೂವಿನ ಹಾರದ ಥರ ಮಾಡಿ ಈ ಕಾಯಿಗಳನ್ನು ಮನೆ ಬಾಗಿಲಿಗೆ, ಅಂಗಡಿ ಬಾಗಿಲಿಗೆ, ಅಥವಾ ಯಾವುದೋ ಫ್ಯಾಕ್ಟ್ರಿ, ಯಾವುದೋ ಹೋಟೆಲ್ಲು ಅಥವಾ ಗಾಡಿಗಳಲ್ಲೂ ಹಾಕೋಬೋದು. ಒಟ್ಟಾರೆ ಇದು ದೃಷ್ಟಿಗೆ ಆಗುತ್ತೆ, ಶತ್ರುನಾಶಕ ಆಗುತ್ತೆ. ಯಾವುದೇ ನೆಗೆಟಿವ್ ಎನರ್ಜಿ ಬರ್ದಾಗೆ, ನೆಗೆಟಿವ್ ಥಾಟ್ಸ್ ಬರ್ದಾಗೆ ಇದು ನೋಡ್ಕೊಳ್ಳುತ್ತೆ. ಹಾಗೆ ಆಕರ್ಷಣೀಯ ಶಕ್ತಿ ಕೂಡ ಇದರಲ್ಲಿ ಇರುತ್ತೆ. ಒಟ್ಟಾರೆ ಶತ್ರು ಶಕ್ತಿ ನಾಶಕ್ಕೆ ಇದನ್ನು ಬಳಸ್ತಾರೆ. ಇದು ಒಂದು ರೀತಿ. ಎರಡನೇದಾಗಿದು, ನಮ್ಮ ಜೊತೆಲಿ ಒಂದು ಕಾಯಿ ಇಟ್ಕೊಂಡ್ರೆ ನಾವೆಲ್ಲೇ ಹೋದರೂ ನಮ್ಗೆ ಯಾವುದೇ ನೆಗೆಟಿವ್ ಅಂದರೆ ಕೆಟ್ಟ ಶಕ್ತಿಗಳು ಕಾಟ ಇರೋದಿಲ್ಲ. ಇದು ಒಂದು ರೀತಿ. ಅದಕ್ಕೆ ಒಂದು ಕಾಯಿಯನ್ನು ಒಂದು ಯಾವುದಾದ್ರೂ ಚಿಕ್ಕ ಬಾಕ್ಸು ಅಥವಾ ಯಾವುದೋ ಒಂದು ಪರ್ಸು ಅದರಲ್ಲಿ ಹಾಕ್ಕೊಂಡು ಬ್ಯಾಗಲ್ಲಿ ಹಾಕ್ಕೋಬೋದು. ಬ್ಯಾಗಲ್ಲಿ ಇಟ್ಕೊಂಡ್ರೆ ಈ ಒಂದು ಕಾಯಿಯನ್ನು ಅವರಿಗೆ ಯಾವುದೇ ಕೆಟ್ಟ ದೃಷ್ಟಿ, ಕೆಟ್ಟ ಶಕ್ತಿಗಳ ಕಾಟ, ಶತ್ರು ಭಯ ಇರೋದಿಲ್ಲ. ಶತ್ರು ನಾಶಕ್ಕೆ, ದುಷ್ಟಶಕ್ತಿಗಳ ನಾಶಕ್ಕೆ, ದುಷ್ಟರ ನಾಶಕ್ಕೆ ಈ ಒಂದು ಗರುಡಮುಖಿ ಅನ್ನುವ ಕಾಯಿ ಬಹಳ ಸೂಕ್ತವಾಗಿರುತ್ತೆ. ಇದರ ಶಕ್ತಿ ಅಮೋಘ ಕೂಡ ಇರುತ್ತೆ. ವೃಕ್ಷಗಳು, ವನಸ್ಪತಿ ವೃಕ್ಷಗಳು ಇದಕ್ಕೆ ಶಕ್ತಿ ತುಂಬತಕ್ಕಂಥ ಯಕ್ಷ, ಯಕ್ಷಿಣಿ, ವೃಕ್ಷ ದೇವತೆಗಳು. ಹಾಗೆ ಸಾಕಷ್ಟು ಗಿಡಮೂಲಿಕೆಗಳು ಆಯುರ್ವೇದ, ಹಿಂದೂ ಸನಾತನ ಧರ್ಮದಲ್ಲಿ ಇರುತ್ತೆ. ಅದರಲ್ಲಿ ಗರುಡಮುಖಿ ಬಹಳ ಅಮೂಲ್ಯವಾದದ್ದು. ನಾನು ಆಗಲೇ ಹೇಳಿದೆ, ಒಳ್ಳೆಯ ವಾರ, ತಿಥಿ, ಕಾಲಮಾನಗಳಲ್ಲಿ, ಗ್ರಹಣ ಕಾಲಗಳಲ್ಲಿ, ಅಮಾವಾಸ್ಯೆ, ಪೌರ್ಣಮಿ ಇತ್ಯಾದಿಗಳಲ್ಲಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಸಿದ್ಧಿ ಮಾಡ್ಕೊಳ್ತಾರೆ ಮಂತ್ರವಾದಿಗಳು, ಗುರುಗಳು. ಅವರಿಂದ ನೀವು ಇದನ್ನು ತಗೊಂಡ್ರೆ ಒಳ್ಳೆಯದು. ಹಾಗೆ ನೀವೇ ತಗೊಂಡು ನೀವೇ ಮಾಡಿಕೊಂಡ್ರು ಕೂಡ ಆಗುತ್ತೆ, ಆದರೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ 48 ದಿನ ವ್ರತಾಚರಣೆ, ಬೀಜಾಕ್ಷರ ಮಂತ್ರ ಇದೆಲ್ಲವನ್ನು ಸಹ ನೀವು ಪಠನೆ ಮಾಡಬೇಕಾಗುತ್ತೆ. ಓಕೆ, ನಿಮಗಾಗಿ ನಾನು ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಈ ಬೀಜಾಕ್ಷರ ಮಂತ್ರವನ್ನು 48 ದಿನ ನೀವು ಪಠನೆ ಮಾಡ್ಬೋದು. ಯಾವ ರೀತಿ ಅಂದರೆ, ಒಂದು ದಿನಕ್ಕೆ 5 ಬಾರಿನೇ ಕೂತ್ಕೋಬೇಕು. ಒಂದು ಬಾರಿ ಜಪಕ್ಕೆ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. ಈ ಮಂತ್ರವನ್ನು ಜಪಿಸ್ಬೇಕು. 10 ನಿಮಿಷ ಕೂತ್ಕೊಂಡು ಈ ಜಪವನ್ನು ಜಪಿಸ್ಬೇಕು. ಹಾಗೆ ನೀವು ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಫೋಟೋ ಇಟ್ಕೋಬೇಕು. ಯಾಕಂದರೆ ಶ್ರೀಮನ್ನಾರಾಯಣನ ವಾಹನ ಗರುಡದೇವ. ಈ ಗರುಡದೇವನ ಶಕ್ತಿ ಈ ಒಂದು ಗಿಡಮೂಲಿಕೆಯ ಕಾಯಿನಲ್ಲಿ ಇರುತ್ತೆ. ಈ ಕಾಯಲ್ಲಿರೋದ್ರಿಂದ ನಿಮಗೆ ಶೂರತನ, ವೀರತನ,
ಧೈರ್ಯ ಸಾಹಸ ಇದೆಲ್ಲವೂ ಬರುತ್ತೆ. ಯಾಕಂದರೆ ಗರುಡ ದೇವನಿಗೆ ಅಷ್ಟೂ ಇತ್ತು. ಅದಕ್ಕೆ ಶ್ರೀಮನ್ನಾರಾಯಣ ತನ್ನ ವಾಹನವನ್ನಾಗಿ ಈ ಒಂದು ಗರುಡ ದೇವನ ಇಟ್ಕೊಂಡ. ಶ್ರೀಮನ್ನಾರಾಯಣ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಐಶ್ವರ್ಯ ಶಕ್ತಿಯ ಪ್ರತೀಕ. ಐಶ್ವರ್ಯ ಶಕ್ತಿಯ ಪ್ರತೀಕ ಆತ, ಹಾಗೆ ಕ್ರಿಯಾಶಕ್ತಿ ಸ್ವರೂಪ. ಆದ್ದರಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರ್ತವೆ ಅನ್ನೋದೊಂದು ನಂಬಿಕೆ ಇರುತ್ತೆ. ಈ ಆಧಾರದ ಮೇಲೆ ನಾವು ಈ ಕಾಯಿಯಲ್ಲಿ ಗರುಡದೇವನ ಶಕ್ತಿ ಇರುತ್ತೆ ಅಂತ ನಾವು ಭಾಳ ಸುಲಭವಾಗಿ ತಿಳ್ಕೊಬೋದು. ಇದು ವೇದಾಂತದಲ್ಲಿ, ವೇದಾಂತ ಪಂಚಕರಣದಲ್ಲಿ ಒಂದು ದೈವತ್ವ ವಿಚಾರಗಳಲ್ಲಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ, ಒಳ್ಳೆಯ ಜ್ಞಾನವನ್ನು ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಗಿಡ ಮರ ಬಳ್ಳಿ, ನದಿ ಸಾಗರ ಬೆಟ್ಟ ಗುಡ್ಡ, ಪರ್ವತ ಆಕಾಶ ಕಾಯ್ದೆಗಳಲ್ಲೂ ಕೂಡ, ಆಕಾಶ ಕಾಯಾದಿಗಳಲ್ಲೂ ಕೂಡ ಯಾರಿರ್ತಾರೆ? ಪರಬ್ರಹ್ಮ ಸ್ವರೂಪ ಪರಮಾತ್ಮ ಅಥವಾ ಪರಮೇಶ್ವರಿ ಇರ್ತಾಳೆ, ದೇವತಾ ಶಕ್ತಿ ಇರುತ್ತೆ. ಆದ್ದರಿಂದ ಈ ಕಾಯಿಗಳನ್ನು, ವನಸ್ಪತಿ ವೃಕ್ಷಗಳನ್ನು, ಬೇರುಗಳನ್ನು, ಬಳ್ಳಿಗಳನ್ನು, ಗಿಡಗಳನ್ನು, ಮೂಲಿಕೆಗಳನ್ನು ನಾವು ಗೌರವಿಸಬೇಕು, ಭಕ್ತಿ ಭಾವದಿಂದ ನೆಟ್ಕೋಬೇಕು. ಅವು ನಮಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಪಾರಮಾರ್ಥಿಕವಾಗಿ ನಮಗೆ ಸಹಾಯ ಮಾಡ್ತವೆ, ನಮಗೆ ರಕ್ಷಣೆಯನ್ನು ನೀಡ್ತವೆ. ಇಡೀ ಈ ಬ್ರಹ್ಮಾಂಡದಲ್ಲಿ ಪಂಚಭೂತಗಳಿಂದ ಕೂಡಿರುವ ಪರಮಾತ್ಮ ಹಂಚುವಾಗಿದ್ದಾನೆ ಎಲ್ಲ ಕಡೆ. ಪ್ರತಿ ಅಣುರೇಣು ತೃಣಾಕಾಶದಲ್ಲೂ ಹೋಗ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ನಾವು ಎಲ್ಲ ಕಡೆ ಭಗವಂತನನ್ನು ಕಾಣೋದನ್ನು ಮರಿಬಾರ್ದು. ಇದು ನಮಗೆ ನಮ್ಮದೇ ಆದ ಅಮೂಲ್ಯವಾದ ಹಿಂದೂ ಸನಾತನ ಧರ್ಮದ ಗುರುಗಳು, ಮಹಾನ್ ಮಾತಿನ ನಮಗೆ ತಿಳಿಸ್ಕೊಟ್ಟವ್ರೆ. ಇದನ್ನು ನಾವು ಫಾಲೋ ಮಾಡಬೇಕು. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ನಾನು ನಿಮಗೆ ಬೀಜಾಕ್ಷರ ಮಂತ್ರ ಕೊಟ್ಟಿದ್ದೀನಿ. ಈ ಮಂತ್ರವನ್ನು ಜಪಿಸಿ. ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.